ದಿವಸ ಸಮಾಪ್ತಿಯ ದಿವಸವಾಗಿದೆ. ನಾಣ್ಯ ಚಿಮ್ಮುವಿಕೆ ಈಗಾಗಲೇ ಎನ್ಎಂ ಕ್ರಿಕೆಟರ್ಸ್ ಜಪ್ಪು ಮಂಗಳೂರು ತಂಡದ ಪಾಲಾಗ್ತಾ ಇದೆ. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಬಲಿಷ್ಠ 2 ತಂಡಗಳು ನೇರ ಹಣಾಹಣಿಗೆ ಸಾಕ್ಷಿಯಾಗ್ತಾ ಇದೆ ಈ ಬಿಸಿರು ಸರ್ಕಲ್ ಮೈದಾನ. ಅಬ್ದುರಜಾಕ್ ಅವರೇ, ನಾವು ಜನಸಾಗರದ ಬಗ್ಗೆ ಮಾತನಾಡುತ್ತಲೇ ಪಂದ್ಯಾಟಕ್ಕೆ ಆರಂಭ ಮಾಡಬೇಕು ಎಂಬಂತಹ ಉದ್ದೇಶದೊಂದಿಗೆ ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ನೇರವಾಗಿ ಪಂದ್ಯಾಟದ ಬೌಂಡ್ರಿ ಲೈನ್ಗಳಲ್ಲಿ ನಮ್ಮ ಹಿರಿಯ ಆಟಗಾರ ಅಬ್ಬಾಸ್ ಅಂತ ಇವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅದೇ ರೀತಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಮಿಗಳು, ಕ್ರೀಡಾಪಟುಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ನಮಗೆಲ್ಲರಿಗೂ ಕೂಡ ಆಧಾರದ ಭವ್ಯ ಸ್ವಾಗತದೊಂದಿಗೆ ನಾಣ್ಯಶ್ರೀಯಲ್ಲಿ ಗೆದ್ದುಕೊಂಡಂತಹ ಎನ್ಎಂ ಮಂಗಳೂರು ತಂಡ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡಿದೆ. 6 ಓವರಿನ ಪಂದ್ಯಾಟ. ಅಬ್ದುರಜಾಕ್ ಅವರೇ, 30-35ರತ್ತ ನಾವು ತಡೆ ಹಿಡಿಯುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ ಎಂಬಂತಹ ಭರವಸೆಯ ಮಾತಿನೊಂದಿಗೆ ಎನ್ಎಂ ತಂಡದ ನಾಯಕರಿದ್ರೆ ಅಜ್ಮಾಲ್ ಮಾತಿಗೂ ಸಿಗದೆ ಕಿಂಚಿತ್ತು ತಿರುಗಿ ಓಡಿದ್ರು. ಬಹುಶಃ ನಾಚಿಕೆ ಸ್ವಭಾವ ಖಂಡಿತ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಆದ್ರೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಅಜ್ಮಾಲ್ ಅವರು ಬಹುಶಃ ಒಂದು ಉತ್ತಮ ಗುರಿಯತ್ತ ಪ್ರಯತ್ನವನ್ನು ಮಾಡಬಹುದು ಎಂಬುದು ನಮ್ಮ ಮನವರಿಕೆಯಾಗಿದೆ. ಅಬ್ದುರಜಾಕ್ ಅವರು ಖಂಡಿತ ಆರಾಮ್ ಅದ್ದೇಡಿಯವರ ಘೋಷಣೆ ಕೂಡ ಇದೆ. ಈ ಒಂದು ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ ಪಟ್ಟ ಬಲಗಿಸ್ತಕ್ಕಂಥ ತಂಡಕ್ಕೆ ಮುಂದಿನ ವರ್ಷದ 3ನೇ ವರ್ಷದ ಬಂಟ್ವಾಳ ಸಂವಾದ ಟ್ರೋಫಿಯಲ್ಲಿ ಉಚಿತ ಪ್ರವೇಶ. ಹಾಲಿ ಚಾಂಪಿಯನ್ ಆಗಿರತಕ್ಕಂಥ ಎನ್ಎಂ ತಂಡ ಈ ಬಾರಿ ಅವಕಾಶ ಪಡ್ಕೊಂಡಿದೆ. ಕಳೆದ ಬಾರಿ ಚಾಂಪಿಯನ್ ತಂಡ ಎನ್ಎಂ ಉಚಿತ ಪ್ರವೇಶ ಪಡ್ಕೊಂಡಿದೆ. ಇದು ಮತ್ತೆ ಸೆಮಿಫೈನಲ್ ಪಂದ್ಯಾಟ. ಶ್ರೇಷ್ಠ ದಾಳಿಗಾರಿಕೆ ಇಲ್ಲಿ ಚುಕ್ಕಿ ಆಗ್ತಾ ಇದೆ ಚೆಂಡು. ಕಳೆದ ವರ್ಷದಲ್ಲಿ ಇದೇ ಶಾಂತಿ ಅಂಗಡಿಯ ಪರಿಸರದಲ್ಲಿ ಒಂದು ಪಂದ್ಯಾಕೂಟದ ಪ್ರಥಮ ವರ್ಷದಲ್ಲಿ ಇತ್ತಂಡಗಳು ಕೂಡ ಸೆಮಿಫೈನಲ್ ಆಟವನ್ನು ಆಡಿತ್ತು. ಆದಿಮಹೇಶ್ವರಿ ಜಪ್ಪು ವಿರುದ್ಧ ಯಂಗ್ ಫ್ರೆಂಡ್ಸ್ ಪೂರ್ವ, ಜಿವಿಶ್ ಶಾಂತಿ ಅಂಗಡಿ ವಿರುದ್ಧ ಎನ್ಎಂ ಮಂಗಳೂರು. ಇದೀಗ ಮತ್ತೆ ಸೆಮಿಫೈನಲ್ ಆಡ್ತಾ ಇದೆ. ಇತ್ತಂಡಗಳು ಕೂಡ ಬಲಿಷ್ಠ ಬಲಾಢ್ಯ. ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಕಳೆದ ಪಂದ್ಯದಲ್ಲಿ ವೈಯಕ್ತಿಕವಾಗಿ 34 ಓಟಗಳನ್ನು ಗಳಿಸಿದಂತಹ ಮನ್ಸೂರ್ ದಾಂಡುಗಾರಿಕೆಯ ಆರಂಭಿಕ ಆಟಗಾರನಾಗಿ. ಎಸೆಯಲು ಆತೀಫ್, ತೀರ್ಪುಗಾರ ಶಂಶೀರ್ ಆಜಾದ್ ಕಾಟಿಪ್ಪಳ ಅವರನ್ನು ಬಿಟ್ಟು ನೇರ ಬಲಗೈ ದಾಂಡಿಗೆ ಮನ್ಸೂರ್ ಅವರ ಕಡೆ. ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ. ಕಳೆದ ಪಂದ್ಯದ ರಿಯಲ್ ಹೀರೋ, ಈ ಪಂದ್ಯದಲ್ಲಿ ಬಿಗ್ ಝೀರೋ. ಇದು ಮನ್ಸೂರ್ ಅವರ ಉದ್ದರಿಯನ್ನು ಬಿಟ್ಟುಕೊಳ್ತಾ ಇದೆ. ಎನ್ಎಂ ಮಂಗಳೂರು ಕಡೆಗೆ ಪ್ರಥಮ ಸಫಲತೆ ಕಾಣಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ ಹಂತ ಕಾಣಸಿಕ್ಕಿದೆ. ರೋಚಕತೆಯ ಪಂದ್ಯಾಕೂಟವಿದು. ಸೆಮಿಫೈನಲ್ ಹಣಾಹಣಿ ಈಗಾಗಲೇ ಕಳೆದ ವಾರ ಫೈನಲ್ ಹಂತ ಕೆಳಗೆ ಇಟ್ಟಂತಹ ಈಸ್ಟರ್ನ್ ಬ್ಲೂ ಟೆಂಟ್ ಮೇಲ್ ಪರಂಗಿಪೇಟ್ ತಂಡದ ಸರ್ವ ಆಟಗಾರರು ಕೂಡ ಹಸ್ತಾಕ್ಷರಕ್ಕಾಗಿ ಈ ಕಡೆ ಬನ್ನಿ. ತೀರ್ಪುಗಾರರಿಗೆ ಬಂದಿದ್ದಾರೆ ಶಂಶೀರ್ ಆಜಾದ್ ಕಾಟಿಪ್ಪಳ, ಅದೇ ರೀತಿಯಾಗಿ ಜಮೀರ್ ಕೆನರಾ ಯೂತ್ ಕೌನ್ಸಿಲ್ ಸಿವೈಸಿ ಕಾಟಿಪ್ಪಳ ಅವರೊಂದಿಗಿದ್ದಾರೆ. ಫಯಾಸ್ ಈಡನ್ ಕೃಷ್ಣಾಪುರ. ಇದೈತೆ ತೀರ್ಪುಗಾರರ ಸಮಕ್ಷಮದಲ್ಲಿ ಸೇರಿರತಕ್ಕಂಥ ಸಾವಿರಾರು ಕ್ರೀಡಾ ಪ್ರೇಕ್ಷಕರ ಸಾನ್ನಿಧ್ಯದಲ್ಲಿ ಒಂದು ರೋಚಕತೆಯ ಸೆಮಿಫೈನಲ್ ಪಂದ್ಯಾಟ. ತಂಡದ ನಾಯಕ ಆತೀಫ್, ನೂತನ ದಾಂಡಿಗನಾಗಿ ಇಮ್ತಿಯಾಜ್ ಬೆಂಗರೆ ಆಗಮನ ಕಾಣಸಿಗ್ತಾ ಇದೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತನ್ವೀರ್, ಬಹಳಷ್ಟು ಪ್ರೇಕ್ಷಕರು ಸಾಕ್ಷಿಯಾಗ್ತಾ ಇದ್ದಾರೆ ಈ ರೋಚಕತೆಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ. ಇಲ್ಲಿ 4ನೇ ಬಾರಿ ಎಸೆಯಲು ಆತೀಫ್, ತೀರ್ಪುಗಾರ ಶಂಶೀರ್ ಅವರನ್ನು ಬಿಟ್ಟು ಪ್ರೇಕ್ಷಕರ ತುದಿಯಿಂದ ಮುಂದಿನ ಚೆಂಡು ದಾಂಡುಗಾರಿಕೆ ವಿಭಾಗದಲ್ಲಿ ಇಮ್ತಿಯಾಜ್. ಆತೀಫ್ ಎಸೆತಕ್ಕೆ ತಕ್ಕಂತೆ ಉತ್ತರ ದೊರಕ್ತಾ ಇದೆ. ಇದು ಇಮ್ತಿಯಾಜ್. ಇಲ್ಲಿ 20 ಅಂಕ ಸೇರ್ಪಡೆ. ಖಾತೆಯ ಆರಂಭ. ಯಂಗ್ ಫ್ರೆಂಡ್ಸ್ ಉರ್ವಾ ಖಾತೆಯ ಆರಂಭ. ಇಮ್ತಿಯಾಜ್ ಬೆಂಗರೆ ಖಾತೆ ಆರಂಭ. ಎಸೆತಗಾರಿಕೆಯಲ್ಲಿ ಮತ್ತೆ ಆತೀಫ್. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 5ನೇ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ಆತೀಫ್
ಗೋಲ್ಡನ್ ಪಾರ್ಕ್ ಈ ಬಿಸಿಲೋಡು ಅಂಗಣ ಖಂಡಿತ ಈ ಪಂದ್ಯಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ. 5ನೇ ಬಾರಿಗೆ ಮತ್ಯಾತಿ ಬಲಗೈ ದಾಂಡಿಗ ಆರಂಭಿಕ ಆಟಗಾರ ತನ್ವೀರ್. ಸೊಗಸಾಗಿರತಕ್ಕಂತಹ ದಾಳಿಗಾರಿಕೆ. ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಖಂಡಿತ ಮುತ್ತಿನ ಮಾಲೆಯ ರೀತಿಯ ಮಾಣಿಕ್ಯ ಶೈಲಿಯ ದಾಳಿ, ಮಾಂತ್ರಿಕ ಶೈಲಿಯ ದಾಳಿ ಎಸೆದಂತಹ 5 ಚೆಂಡುಗಳ ಮುಂದೆ ಈ ಆತಿ ಬಿಟ್ಟಂತಹ ಒಟ್ಟು ಮೊತ್ತಗಳ ಸಂಖ್ಯೆ 1. ಕಬಳಿಸಿದ್ದು ಕೂಡ ಮನ್ಸೂರ್ ಅವರ ಉದ್ದರಿ. ಕೊನೆಯ ಚೆಂಡು ಆತಿ ಕಡೆಯಿಂದ. ಇದು ಸೊಗಸಾಗಿರತಕ್ಕಂತಹ ಎಸೆತಗಾರಿಕೆ. ಬಹಳಷ್ಟು ಮನವಿಯನ್ನು ಮಾಡಿದರು. ಓವರ್ ಸಮಾಪ್ತಿ ಆಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 1-1. ಪ್ರಥಮ ನಗದು ಬಹುಮಾನವಾಗಿ 70,077 ಹಾಗೂ ಬಂಟ್ವಾಳ ಸೌಹಾರ್ದ ಟ್ರೋಫಿ. ದ್ವಿತೀಯ ನಗದು ಬಹುಮಾನವಾಗಿ 40,044 ಹಾಗೂ ಬಂಟ್ವಾಳ ಸೌಹಾರ್ದ ಟ್ರೋಫಿ. ಕಳೆದ ಬಾರಿ ಚಾಂಪಿಯನ್ ಪಟ್ಟವನ್ನು NM ಮಂಗಳೂರು ಅಲಂಕರಿಸಿಕೊಂಡಿದ್ದಾದರೆ ದ್ವಿತೀಯ ಸ್ಥಾನವನ್ನು ಆದಿಮಹೇಶ್ವರಿ ಜೆಪ್ಪು ತಂಡ ಪಡ್ಕೊಂಡಿತ್ತು. ಇಲ್ಲಿ ದ್ವಿತೀಯ ವರ್ಷದ ಕ್ರಿಕೆಟ್ ಕೂಟಕ್ಕೆ ಬಹಳಷ್ಟು ಪ್ರೇಕ್ಷಕರ ಸಂಖ್ಯೆ ಕೂಡ ಸಾಕ್ಷಿ ಆಗ್ತಾ ಇದೆ. ಮೊದಲೊಮ್ಮೆ ಬಂದಿರತಕ್ಕಂತಹ ಆಸ್ವಾದಿಸಲು ಆಗಮಿಸಿರತಕ್ಕಂತಹ ಕ್ರೀಡಾ ರಸಿಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. NM ಮಂಗಳೂರು ಕಡೆಯಿಂದ ನಾಣ್ಯ ಚುಂಬಿ ಇಳಿಸಿಕೊಂಡು ಕ್ಷೇತ್ರ ರಕ್ಷಣೆಯ ಬಳಿಕ ಆರಂಭಿಕ ಪವರ್ ಪ್ಲೇ ಮುಕ್ತಾಯಗೊಂಡಿದೆ. ಯಂಗ್ ಫ್ರೆಂಡ್ಸ್ ಪೂರ್ವ ಗಳಿಕೆ 1-1. ದ್ವಿತೀಯ ಓವರ್ ಎಸೆಯಲು ಶಮೀರ್ ಮೂಡುಶೆಟ್ಟೆ. ಪ್ರಸ್ತುತ NM ಮಂಗಳೂರು ಕಡೆಯಿಂದ ಪವರ್ ಪ್ಲೇ ವಿಭಾಗದಲ್ಲಿ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮುಗಿಯನ ಇಮ್ತಿಯಾಸ್. ತಕ್ಕಂತೆ ಉತ್ತರ ಕೆಳಗಾಲ ಗಾಳಿಯಲ್ಲಿ ಚೆಂಡು. ಈ ಬಾರಿ ಚಿತ್ರ ಪಾಲಕ ಮನ್ಸೂರ್ ಅರ್ಕಾಣ. ಮನ್ಸೂರ್ ಅವರ ಭದ್ರ ಬಗಸೆಯಲ್ಲಿ ಚೆಂಡು ಕಾಣ ಸಿಗ್ತಾ ಇದೆ. ಮಗದೊಂದು ವಿಕೆಟ್. ಆರಂಭಿಕ 1 ಡೌನ್ ದಾಂಡಿಗನಾಗಿ ಆಗಮಿಸಿದಂತಹ ಇಮ್ತಿಯಾಸ್ ಬೆಂಗರೆ ಅವರ ಉದ್ದರಿಯನ್ನು ಕಳ್ಕೊಳ್ತಾ ಇದೆ. NM ಮಂಗಳೂರು ತಂಡದ ಆರಂಭಿಕ ದಾಳಿಗಾರಿಕೆ ಚಕಾಚಕ್ಯತೆಯಿಂದ ಸಾಮರ್ಥ್ಯಭರಿತವಾಗಿಯೇ ಕಾಣಸಿಗ್ತಾ ಇದೆ. ಇಮ್ತಿಯಾಸ್ ನಿರ್ಗಮನ, ಅರ್ಷಾದ್ ಆಗಮನ. ಶಮೀರ್ ಅಂಡರ್ ಆರ್ಮ್ ಕ್ರಿಕೆಟ್ನ ಸಕಲ ಕಲಾವಲ್ಲಭ ಖಂಡಿತ ತನ್ವೀರ್ ದಾಂಡುಗಾರಿಕೆ ಸ್ಟ್ರೈಕ್ ವಿಭಾಗದಲ್ಲಿದ್ದಾನೆ. ಮುಂದಿನ ಚೆಂಡು ಶಮೀರ್. ಎಸೆದಕ್ಕೆ ತಕ್ಕಂತೆ ಉತ್ತರ ಜಾಮೀಯ ದಂಡನೆ. 1 ಅಂಕ ಇಲ್ಲಿ ಸೇರ್ಪಡೆ ಆಗ್ತಾ ಇದೆ. ಈ ಪಂದ್ಯಾಕೂಟವು ಫೇಸ್ಬುಕ್ ನಲ್ಲಿ NM ಕ್ರಿಕೆಟರ್ಸ್ ಜೆಪ್ಪು ಸಂಸ್ಥೆಯ ಅಧಿಕೃತ ಫೇಸ್ಬುಕ್ ಅಕೌಂಟ್ ಮೂಲಕ ನೇರ ಪ್ರಸಾರ ಕೂಡ ಸಾಗಿ ಬರ್ತಾ ಇದೆ. ಬರೋವರ ಕನ್ನಡಿಗರಿಗೂ ಅನಿವಾಸಿ ಭಾರತೀಯರಿಗೂ ಕೂಡ ಈ ಪಂದ್ಯಾಟ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರಾಯಶಃ ಈ ಒಂದು ಬಂಟ್ವಾಳ ಸೌಹಾರ್ದ ಟ್ರೋಫಿ ಹಣಾಹಣಿ ಸೊಗಸಾಗಿಯೇ ಬಹಳಷ್ಟು ವೈಡೂರ್ಯದಿಂದ ಬಹಳಷ್ಟು ಅದ್ದೂರಿಯಿಂದ ಸಮಾಪ್ತಿಗಾಣಿಸಿರತಕ್ಕಂಥ ಲಕ್ಷಣಗಳು ಗೋಚರವಾಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಶಮೀರ್ ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿ ತೀರ್ಪುಗಾರ ಜಮೀರ್ ಅವರನ್ನು ಬಿಟ್ಟು ಎಡಗೈ ದಾಂಡಿಗ ಅರ್ಷಾದ್ ಕಡೆ. ಇಲ್ಲಿ ಸೊಗಸಾಗಿರತಕ್ಕಂಥ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಖಂಡಿತ ವಿಲಿಯಂ ಶೇಕ್ಸ್ಪಿಯರ್ ಅವರ ಮಾತು, ಏಜ್ ಈಸ್ ಎ ನಂಬರ್ ಓನ್ಲಿ. ವಯಸ್ಸು ಆಟಕ್ಕೆಲ್ಲ, ದೇಹಕ್ಕೆ ಮಾತ್ರ. ಖಂಡಿತವಾಗಿಯೂ ಆವಾಗಲೇ ನಾವು ಹೇಳಿದ್ವಿ ಪ್ರಥಮ ಪಂದ್ಯಾಟದಲ್ಲಿ ಬಹುಶಃ ಕ್ಷೇತ್ರ ಪಾಲನೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು
ಖಾಲಿದ್ ಇಸ್ಮಾಯಿಲ್ ಅವರು ವಹಿಸ್ತಾರೆ. ಯಾಕಂತ ಹೇಳಿದ್ರೆ NM ತಂಡದ ಓರ್ವ ದೈತ್ಯ ಅಂಡ್ ರಾಮ್ ಜಗತ್ತಿನ ದಿಗ್ಗಜ ಕೂಡ. ಕಳೆದ ವರ್ಷ ಕೂಡ ಅದ್ಭುತ ಕ್ಷೇತ್ರ ಪಾಲನೆಯಲ್ಲಿ ಟೈಗರ್ 11 ತಂಡವನ್ನು ಮಣಿಸುವಲ್ಲಿ ಯಶಸ್ವಿಯಾಯಿತು. ಬಹುಶಃ ಅದೊಂದು ರನ್ಔಟ್ ಪಂದ್ಯಾಟದ ತಿರುವಿಗೆ ಕಾರಣವಾಗಿತ್ತು. ಇಲ್ಲೂ ಕೂಡ ಪ್ರಥಮ ಇನ್ನಿಂಗ್ಸ್ ಆಗ್ತಾ ಇದ್ದಾದ್ರೂ ಕೂಡ ಕ್ರಿಕೆಟ್ ಖಂಡಿತ ನಾವು ಸಮಯಕ್ಕೆ ಸರಿಯಾಗಿ ಕಾಯಲೇಬೇಕು. ಫಲಿತಾಂಶ ಬರಬೇಕಾದ್ರೆ ಖಂಡಿತ ಇನ್ನೂ ಕೂಡ ಪಂದ್ಯಾಟದ ಮುಕ್ತಾಯ ಅಂತರನ್ನು ಮುಂದಿಲ್ಲ ಆದ್ರೂ ಕೂಡ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಧೃತಿಗೆಡಬೇಕಾಗಿಲ್ಲ. ಕಾರಣ ಇಂತಹ ಅದೆಷ್ಟೋ ಪಂದ್ಯಾಕೂಟಗಳಲ್ಲೂ ಕೂಡ ಕೊನೆಯ ಗಳಿಗೆಯಲ್ಲಿ ಪುಟಿದೇಳುವಂತಹ ತಂಡವಾಗಿದೆ ಫ್ರೆಂಡ್ಸ್. ಇಲ್ಲಿ ಮುಂದುವರಿಕೆ ಆಗ್ತದೆ ನೋಡಿ. ಹೇಳ್ತಾ ಇದ್ದೆ ಬರ್ತಾ ಇದ್ದ ಬಲೊಟ್ಟ ಹೊಡೆತ ಆರಂಭಿಕ ಆಟಗಾರ ತನ್ವೀರ್. ಕಳೆದ ಪಂದ್ಯಕ್ಕೆ ಅಲಭ್ಯರಾಗಿದ್ದ ತನ್ವೀರ್ ಈ ಪಂದ್ಯಕ್ಕೆ ಲಭ್ಯತೆಯಲ್ಲಿದ್ದಾನೆ ತನ್ವೀರ್ ಕುದ್ರೋಳಿ. ತನ್ವೀರ್ ಹಾಗೂ ಅಜ್ಮಲ್ ತನ್ನ ನಾಯಕ ಅಜ್ಮಲ್ ಎಸೆತಗಾರಿಕೆಯಲ್ಲಿದ್ದಾನೆ ಪ್ರಸ್ತುತ. ಇಲ್ಲಿ ಒಂಟಿ ಅಂಕ ಸೇರ್ಪಡೆ ಆಗ್ತಾ ಇತ್ತು. ಕೊನೆಯ ಚೆಂಡು ಬಾಕಿ, ಶಮೀರ್ ಎಸೆಯಬೇಕಾಗಿದೆ. ಒಂಬತ್ತರಲ್ಲಿದೆ ತಂಡ. ಶಮೀರ್ ಪವರ್ ಪ್ಲೇ ಓವರ್ ವಿಭಾಗದಲ್ಲಿ ಕೊನೆಯ ಚೆಂಡು. ದ್ವಿತೀಯ ಓವರ್ ವಿಭಾಗದಲ್ಲಿ ತೀರ್ಪುಗಾರನ್ನು ಬಿಟ್ಟು ಬಲಗೈ ದಾಂಡಿಗ ನಾಯಕ ಅಜ್ಮಲ್ ಕಡೆಗೆ. ಜಾನ್ಮೆ ದಂಡನೆ ಈ ಬಾರಿ. ಓವರ್ ಸಮಾಪ್ತಿ ಆಗ್ತಾ ಇದೆ. 2 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 9 ತನ್ನ 3 ಉದ್ದರಿಯ ನಷ್ಟಕ್ಕೆ. ಕೊನೆಯ 4 ಓವರ್ಗಳ ಆಟ ಅರ್ಥಾತ್ 24 ಚೆಂಡುಗಳ ಆಟ ಬಾಕಿ ಆಗ್ತಾ ಇದೆ. ಕಳೆದ ಪಂದ್ಯದಲ್ಲಿ KFC ಕೋಡಿಕಲ್ ತಂಡವನ್ನು ರೋಚಕತೆಯಿಂದ 1 ಓಟಗಳ ವಿಜಯವನ್ನು ದಾಖಲಿಸಿದಂತಹ NM ಮಂಗಳೂರು ಆದರೆ ಮಗದೊಂದು ಬದಿಯಲ್ಲಿ KCCR ಕದ್ರಿ ವಿರುದ್ಧ ವಿರಾಜಮಾನವಾಗಿ ಆಟವನ್ನಾಡಿದಂತಹ ಎಂಟ್ರೆನ್ಸ್ ಉರುವ ದಾಂಡುಗಾರಿಕೆಯಲ್ಲಿ ಸೊಗಸಾಗಿರತಕ್ಕಂಥ ಆಟವನ್ನಾಡಿದ್ರು. ಇಲ್ಲಿ ಆ 3ನೇ ಓವರ್ ವಿಭಾಗವನ್ನು ಎತ್ತಿಕೊಳ್ತಾ ಇದ್ದಾನೆ ಮುಜೀಬ್. ಖಾಲಿದ್ ಅವರಿಂದ ಬಹಳಷ್ಟು ಕಿವಿಮಾತುಗಳು ಕೇಳಿ ಬರ್ತಾ ಇದೆ. ಚಾರ್ಮಿನಾರ್ ನಾಟೇಕಲ್ ಎನ್ನತಕ್ಕಂತಹ ಸಂಸ್ಥೆಯ ಮೂಲಕ ಕ್ರಿಕೆಟ್ ಜೀವನಕ್ಕೆ ಪಾದಾರ್ಪಣೆಗಿದಂತಹ ಖಾಲಿದ್ ತನ್ನ ಬಳಿಕ ಹಲವಾರು ವರ್ಷಗಳಿಂದ NM ಮಂಗಳೂರು ಪರವಾಗಿ ಆಡ್ತಾ ಇದ್ದಾರೆ. ಮುನ್ನಡೆಸಿದಂತಹ ಅನುಭವ ಕೂಡ ಇದೆ. ಇಲ್ಲಿ ಮುಜೀಬ್ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ಆತೀಫ್ ಆರಂಭಿಕ ಓವರ್ ಎಸೆದಿದ್ರು. ಓವರ್ಗೆ 2 ಓವರ್ ಎಸೆತಕ್ಕಂಥ ಅವಕಾಶವಿರತಕ್ಕಂಥ 6 ಓವರ್ಗಳ ಪಂದ್ಯಾಕೂಟ. 3ನೇ ಓವರಿನ ಆರಂಭ. ಈಸ್ಟರ್ನ್ ಬ್ಲೂ ಟೆಂಟ್ ಮೇಲ್ ತಂಡದ ಸರ್ವ ಆಟಗಾರರು ದಯವಿಟ್ಟು ವೇದಿಕೆಯತ್ತ ಬನ್ನಿ. ಸಮದ್ ನಾಯಕತ್ವದ ಈಸ್ಟರ್ನ್ ಬ್ಲೂ ಟೆಂಟ್ ಮೇಲ್ ಫೈನಲ್ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದ್ದೀರಾ. ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಲ್ಲಿ ಮುಜೀಬ್ ಪ್ರೇಕ್ಷಕರ ತುದಿಯಿಂದ ತೀರ್ಪುಗಾರರನ್ನು ಬಿಟ್ಟು ಜಾಮೆ ದಂಡನೆ ಅದ್ಭುತವಾಗಿರತಕ್ಕಂಥ ಹೊಡೆತ ಬೌಂಡರಿ ದಾಖಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಕೂಡ ಇದೆ, ನೆವರ್ ಗಿವ್ ಅಪ್. ಯಾವ ಸಂದರ್ಭದಲ್ಲೂ ಕೂಡ ಯಂಗ್ ಫ್ರೆಂಡ್ಸ್ ಉರುವ ಅಷ್ಟೊಂದು ಸುಲಭವಾಗಿ ಲೀಲಾಜಾಲವಾಗಿ ಶರಣಾಗತಕ್ಕಂಥ ಇತಿಹಾಸ ಕಂಡಿಲ್ಲ. ಬಹಳಷ್ಟು ಇತಿಹಾಸವಿದೆ. ಎಲಿಗೆಂಟ್ ಟ್ರೋಫಿ 2018 ಕಳೆದ ವರ್ಷದ ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ ಹಣಾಹಣಿಯಲ್ಲಿ 9 ಓಟಕ್ಕೆ 5 ಉತ್ತರವನ್ನು ಕಳ್ಕೊಂಡಿತ್ತು ಜಮಾನ್ ಬಾಯ್ಸ್ ಕಲ್ಲಡ್ಕ ವಿರುದ್ಧ. ಮತ್ತೆ ಜುಬೇರ್ ಅವರ ಆಟವನ್ನು ಗಮನಿಸಿಕೊಂಡಿದ್ದೆವು. ಕೊನೆಯ ಗಳಿಗೆಯಲ್ಲಿ ಇತಿಹಾಸ. ಇಲ್ಲೂ ಕೂಡ ಮುಜೀಬ್ ಎಸೆತಗಾರಿಕೆಯಲ್ಲಿದ್ದಾನೆ. 3ನೇ ಬಾರಿಗೆ ಸೇರಬೇಕಾಗಿದೆ. ಸ್ವೀಪ್ ಮಾಡತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಬಲವಾದ ಮನವಿ ಇದೆ, ತಿರಸ್ಕಾರ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಯುವಕರನ್ನು ಒಟ್ಟು ಸೇರಿಸಿ, ಇಷ್ಟೆಲ್ಲ ತಂಡವನ್ನು ಒಟ್ಟು ಸೇರಿಸಿ ಬಹಳಷ್ಟು ಕ್ರೀಡಾಭಿಮಾನಿಗಳಿಗೆ
ಮನರಂಜನೆಯ ಅವಕಾಶವನ್ನು ಮಾಡಿಕೊಟ್ಟವರು ಆದಮ್ ಅದ್ದೇಡಿ ಖಂಡಿತ ಈ ಸಂದರ್ಭದಲ್ಲಿ ಎಷ್ಟೊಂದು ಪದಗಳಿಂದ ವರ್ಣಿಸಿದರೂ ಕೂಡ ಸಾಲದು. ನಿಮ್ಮ ಒಂದು ಉತ್ಸಾಹದ ಆ ಒಂದು ಸಂಘಟನೆ ಖಂಡಿತ ಆದಮ್ ಅದ್ದೇಡಿ, ಇರ್ಫಾನ್, ಹನೀಫ್ ಶಾಂತಿ ಅಂಗಡಿ, ರಫೀಕ್ ಶಾಂತಿ ಅಂಗಡಿ ಅಂತಹ ದಿಗ್ಗಜ ಸಂಯೋಜಕರ ಸಹಭಾಗಿತ್ವದಲ್ಲಿ ಸಾಗಿ ಬರ್ತಾ ಇದೆ. ಮನವಿ, ಬಲವಾದ ಮನವಿ.